ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಫಲಿತಾಂಶ ಸಂಪೂರ್ಣವಾಗಿ ಹೊರಬಂದಿದ್ದು ನಿರೀಕ್ಷೆಯಂತೆ ಆಡಳಿತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಉಮೇಶ್ ಮೇಟಿಯವರು ದಿಗ್ವಿಜಯವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಅವರ ಎದುರಾಳಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಮತ್ತೊಮ್ಮೆ ಸೋಲನ್ನು ಅನುಭವಿಸಿದ್ದಾರೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಉಪಚುನಾವಣೆ ಘೋಷಣೆಯಿಂದಲೂ ಸಹಿತ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಭಾರೀ ನೇರವಾದಂಥ ಜಿದ್ದಾಜಿದ್ದಿ ನಡೆದಿತ್ತು. ಈ ಹಿನ್ನೆಲೆಯೊಳಗೆ ಇಡೀ ರಾಜ್ಯದ ಮುಖಂಡರಲ್ಲೂ ಸಹಿತ ಬಾಗಲಕೋಟೆಯಲ್ಲಿ ಟೀಕಾ ನೀಡಿ ಭರ್ಜರಿಯಾದಂಥ ಪ್ರಚಾರವನ್ನು ನಡೆಸಿದ್ರು, ಮತಬೇಟೆಯನ್ನು ಮಾಡಿದ್ರು. ಹಾಗೆಯೇ ಹಳ್ಳಿಗಳಲ್ಲಿ ಗಲ್ಲಿಗಳಲ್ಲಿ ಸಹಿತ ಜಾತಿವಾರು ಮತಬೇಟೆಯನ್ನು ಸಹಿತ ವೇಗವಾಗಿ ಮಾಡಿದ್ರು. ಇದರಿಂದಾಗಿ ಯಾರು ಗೆಲುವು ವಿಜಯಮಾಲೆ ಯಾರ ಕೊಳ್ಳಿಗೆ ಬೀಳುತ್ತೆ ಅನ್ನುವಂಥ ಕುತೂಹಲ ನಿನ್ನೆವರೆಗೆ ಇತ್ತು. ಇವತ್ತು ಬೆಳಗ್ಗೆಯಿಂದಲೇ ಆರಂಭದ 1ನೇ ಸುತ್ತಿನ ಮತ ಎಣಿಕೆಯಿಂದಲೂ ಸಹಿತ ಕೊನೆಯ ಸುತ್ತಿನವರೆಗೂ ಸಹಿತ ಒಂದು ಹಂತದಲ್ಲಿಯೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಹಿನ್ನಡೆಯನ್ನು ಅನುಭವಿಸಿಲ್ಲ. ಪ್ರತಿ ಹಂತದಲ್ಲಿಯೂ ಸಹಿತ ತನ್ನ ಅಂತರವನ್ನು ಹೆಚ್ಚಿಸಿಕೊಳ್ತಾ ಬಂದಿದ್ದರು. ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಿನ ಮತ ಆಗಿರುವುದು ಬಹಳ ಪ್ಲಸ್ ಆಗಿದೆ ಅಂತ ಹೇಳ್ಬೋದು. ಹಾಗೆಯೇ ನಗರ ಪ್ರದೇಶದಲ್ಲಿ ಮತದಾರರು ಬಿಜೆಪಿ ಕಡೆ ವಾಲುತ್ತಾರೆ ಅನ್ನುವಂಥ ಅಂದಾಜಿತ್ತು. ಆದರೆ ಈ ಒಂದು ಉಪಚುನಾವಣೆಯಲ್ಲಿ ನಗರ ಪ್ರದೇಶದಲ್ಲೂ ಸಹಿತ ಬಿಜೆಪಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಮತಗಳು ಬಂದಿಲ್ಲ. ಹೀಗಾಗಿ ಕಾಂಗ್ರೆಸ್ಸಿನ ಗೆಲುವಿನ ಅಂತರ ಬಹಳ 21,000ಕ್ಕೂ ಅಧಿಕ ಆಯಿತು ಅಂತ ಹೇಳ್ಬೋದು. ಮುಖ್ಯವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 4 ಜಿಲ್ಲಾ ಪಂಚಾಯಿತಿ, 3 ಪಟ್ಟಣ ಪಂಚಾಯಿತಿ ಹಾಗೂ ನಗರಸಭೆ ವ್ಯಾಪ್ತಿ ಬರ್ತಾ ಇತ್ತು. ಈ ಎಲ್ಲ ಕಡೆ ಬಾಗಲಕೋಟೆ ನಗರದಲ್ಲಿ ಒಂದು 4,000ರಿಂದ 5,000 ಅಂತರವನ್ನು ಹೊರತುಪಡಿಸಿದರೆ ಉಳಿದೆಲ್ಲ ಕಡೆಯೂ ಸಹಿತ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಮೇಟಿ ಅವರಿಗೆ ಹೆಚ್ಚಿನ ಮತಗಳು ಲಭಿಸಿರ್ತಕ್ಕಂಥದ್ದು. ಹೀಗಾಗಿಯೇ ಮೊದಲ ಸುತ್ತಿನಿಂದ ಹಿಡ್ಕೊಂಡು 23ನೇ ಸುತ್ತಿನವರೆಗೂ ಸಹಿತ ಕಾಂಗ್ರೆಸ್ನ ಅಭ್ಯರ್ಥಿ ಒಂದು ಸುತ್ತಿನಲ್ಲಿಯೂ ಸಹಿತ ಬಿಜೆಪಿ ಅಭ್ಯರ್ಥಿ ಮುನ್ನಡೆ ಆಗಲಿಕ್ಕೆ ಅವಕಾಶ ಕೊಡಲಿಲ್ಲ. ಹೀಗಾಗಿ ಅವರ ಆ ಗೆಲುವಿನ ಅಂತರ ಮೊದಲ ಸುತ್ತಿನಲ್ಲಿ 3,207ಕ್ಕೆ ಇರತಕ್ಕಂಥ ಅಂತರ 23ನೇ ಸುತ್ತಿಗೆ ಬರುವಷ್ಟರಲ್ಲಿ ಅದು 21,866 ಮತಗಳಿಗೆ ಏರಿಕೆ ಆಯಿತು. ಹೀಗಾಗಿ ಈ ಒಂದು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ 1952ರಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಅಂದು 18,108 ಮತಗಳ ಅಂತರದ ಗೆಲುವನ್ನು ಪಡೆದಿದ್ದರು. ಅದು ಈವರೆಗೂ ಈ ಕ್ಷೇತ್ರದ ಅತ್ಯಂತ ದೊಡ್ಡ ಗೆಲುವಾಗಿತ್ತು. ಈಗ ಉಪಚುನಾವಣೆಯಲ್ಲಿ ಆ ದಾಖಲೆಯನ್ನು ಹಿಂದಿಕ್ಕಿ ಉಮೇಶ್ ಮೇಟಿ ಅವರು 21,866 ಮತಗಳಿಂದ ಗೆಲುವನ್ನು ಪಡೆದಿರತಕ್ಕಂಥದ್ದು. ಇನ್ನೂ ಸಹಿತ ಅಂಚೆ ಮತಪತ್ರಗಳು ಹಾಗೆಯೇ ಸೇವಾ ಮತಪತ್ರಗಳು ಸಹಿತ ಅದಕ್ಕೆ ಕ್ರೋಢೀಕರಣ ಆಗಬೇಕಾಗಿದೆ. ಇದೀಗ ಮತಯಂತ್ರ EVM ಯಂತ್ರದ ಮೂಲಕ ಮತದಾನ ಮಾಡಿರ್ತಕ್ಕಂಥ ಪೈಕಿ ನೋಡೋದಾದರೆ 21,866 ಮತಗಳ ಅಂತರದಿಂದ ಉಮೇಶ್ ಮೇಟಿಯವರು ಗೆಲುವನ್ನು ಪಡೆದಿದ್ದಾರೆ. ಈ ಗೆಲುವು ಮುಖ್ಯವಾಗಿ ನೋಡೋದಾದರೆ ಒಂದು ಕಡೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಾವಧಿಗೆ ಬಂದ ನಂತರ 3 ವರ್ಷ ಆಗಿತ್ತು. ಹೀಗಾಗಿ ಜನರ ನಾಡಿ ಮಿಡಿತವನ್ನು ಅರಿಯುವಂಥ ಒಂದು ಉಪಚುನಾವಣೆ ಅಂತಂತಲೇ ವಿಶ್ಲೇಷಿಸಲಾಗಿತ್ತು ಬಾಗಲಕೋಟೆ ಮತ್ತು ದಾವಣಗೆರೆಯನ್ನು. ಹೀಗಾಗಿ ಈ ಒಂದು ಆಡಳಿತ ಕಾಂಗ್ರೆಸ್ ಪಕ್ಷಕ್ಕೆ ಈ ಒಂದು ಉಪಚುನಾವಣೆ ಅತ್ಯಂತ ಪ್ರತಿಷ್ಠೆಯಾಗಿತ್ತು. ಹಾಗೆಯೇ ಬಿಜೆಪಿಗೆ ಈ ಒಂದು ಉಪಚುನಾವಣೆ ಗೆಲ್ಲುವ ಮೂಲಕ ರಾಜ್ಯದಲ್ಲಿ ಕಾಂಗ್ರೆಸ್ನ ವಿರೋಧಿ ಅಲೆ ಇದೆ ಅನ್ನುವಂಥದ್ದನ್ನು ತಿಳಿಸುವಂಥ ಒಂದು ಅವಕಾಶವನ್ನು ಅವರಿಗಿತ್ತು. ಹೀಗಾಗಿ ಚುನಾವಣೆ ಅತ್ಯಂತ ಜಿದ್ದಾಜಿದ್ದಿಯಿಂದ ಕೂಡಿರ್ತಕ್ಕಂಥದ್ದು. ಈ ಒಂದು ಸ್ವತಃ ಸರ್ಕಾರ ಮಾತ್ರ ಅಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಈ ಕ್ಷೇತ್ರವನ್ನು ತಮ್ಮ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ದರು. ಇದೇ ಕಾರಣದಿಂದಾಗಿ ಕ್ಷೇತ್ರದಲ್ಲಿ 7 ದಿನಗಳ ಕಾಲ ಸುದೀರ್ಘ ಒಂದು ಪ್ರಚಾರ ನಡೆಸಿದರು. 18 ಸಭೆಗಳನ್ನು ಮಾಡಿದರು. ಹಾಗೆಯೇ ವಿವಿಧ ಸಮುದಾಯಗಳ ಸಭೆಯನ್ನು ಕರೆದು ಆ ಮತಬುಟ್ಟಿಯನ್ನು ಭದ್ರ ಮಾಡಿಕೊಳ್ಳಿಕ್ಕೆ ಸಾಕಷ್ಟು ಪ್ರಯತ್ನಪಟ್ಟರು. ಹಾಗೆಯೇ ಅವರ ಸಂಪುಟದ ಸುಮಾರು 15ಕ್ಕೂ ಹೆಚ್ಚು ಸಚಿವರು, ಹಾಗೆಯೇ 50ಕ್ಕೂ ಅಧಿಕ ಶಾಸಕರು, ವಿಧಾನ ಪರಿಷತ್ ಸದಸ್ಯರು, ಪಕ್ಷದ ಪದಾಧಿಕಾರಿಗಳು, ಹೀಗೆ ಇಡೀ ಕಾಂಗ್ರೆಸ್ಸಿನ ಸರ್ಕಾರ ಈ ಬಾಗಲಕೋಟೆ ಕ್ಷೇತ್ರದಲ್ಲಿ ಲಗ್ಗೆ ಹಾಕಿತ್ತು. ಅದಕ್ಕೆ ತಾವೇನು ಕಡಿಮೆ ಅನ್ನುವಂಥ ಸಹಿತ ಬಿಜೆಪಿಯು ಸಹಿತ ರಾಜ್ಯ ಮುಖಂಡರು, ಕೇಂದ್ರದ ಸಚಿವರು ಸಹಿತ ಪ್ರಚಾರವನ್ನು ಕೈಗೊಂಡಿದ್ದರು. ಹೀಗಾಗಿ ಈ ಒಂದು ಚುನಾವಣೆ ಯಾವ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ಕುತೂಹಲ ದಿನ ಗರಿಗೆದರ್ತಾ ಬಂದಿತ್ತು. ಈಗ ಏಪ್ರಿಲ್ 9ನೇ ತಾರೀಕಿನಂಥ ಮತದಾನದಲ್ಲಿ ಬಹುತೇಕವಾಗಿ ಕಾಂಗ್ರೆಸ್ಸಿನ ಗೆಲುವು ನಿಶ್ಚಿತ ಅನ್ನುವಂಥದ್ದಾಗಿದ್ದರೂ ಸಹಿತ ಇಷ್ಟೊಂದು ದಾಖಲೆಯ ಅಂತರದಲ್ಲಿ ಗೆಲುವನ್ನು ಪಡಿತಾರೆ ಅನ್ನುವಂಥ ನಿರೀಕ್ಷೆ ಅನೇಕ ಕಾಂಗ್ರೆಸ್ ನಾಯಕರಿಗೂ ಇರಲಿಲ್ಲ. ಹಾಗೆ ಬಿಜೆಪಿಯು ಸಹಿತ ಇಷ್ಟೊಂದು ಅಂತರದಲ್ಲಿ ಸೋಲುತ್ತೇವೆ ಅನ್ನುವಂಥ ಅವರೂ ಸಹಿತ ನಂಬಿರಲಿಲ್ಲ. ಆದರೆ ಇವತ್ತು ಮತ ಎಣಿಕೆ ಆರಂಭವಾದಾಗಿನಿಂದಲೂ ಸಹಿತ ಬಿಜೆಪಿ ಸಂಪೂರ್ಣವಾಗಿ ಬಿಜೆಪಿಯ ಒಂದು ಪಾಳೆಯದಲ್ಲಿ ನಿರಾಸೆ ಕಾರ್ಮೋಡ ಆವರಿಸಿದರೆ ಆರಂಭದಿಂದಲೇ ಕಾಂಗ್ರೆಸ್ಸು ಒಂದು ವಿಜಯದ ನಗೆಯನ್ನು ಬೀರ್ತಲೇ ಬಂದಿತ್ತು. ಅಂತಿಮವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಉಮೇಶ್ ಮೇಟಿಯವರು ಗೆಲುವನ್ನು ಪಡೆದಿದ್ದಾರೆ. ಈ ಗೆಲುವಿಗೆ ಮುಖ್ಯವಾಗಿ ಒಂದು ಕಡೆ HY ಮೇಟಿಯವರ ನಿಧನದ ನಂತರ ನಡೆದಿರತಕ್ಕಂಥ ಈ ಉಪಚುನಾವಣೆ ಆಗಿರೋದ್ರಿಂದಾಗಿ ಸಹಜವಾಗಿ ಗ್ರಾಮೀಣ ಪ್ರದೇಶದಲ್ಲಿ HY ಮೇಟಿಯವರ ಬಗ್ಗೆ ಒಂದು ಅನುಕಂಪ ಅಲೆ ಎದ್ದಿತ್ತು. ಹಾಗೆಯೇ ಸರ್ಕಾರದ ವರ್ಚಸ್ಸು, ಮುಖ್ಯವಾಗಿ ಗ್ಯಾರಂಟಿ ಯೋಜನೆಗಳು ಮಹಿಳೆಯರನ್ನು ತಲುಪಿದ್ರಿಂದಾಗಿ ಮಹಿಳೆಯರು ಹೆಚ್ಚಿನ ಪ್ರಮಾಣದಲ್ಲಿ ಮತವನ್ನು ಹಾಕಿರ್ತಕ್ಕಂಥದ್ದು. ವಿಶೇಷವಾಗಿ ಕಾಂಗ್ರೆಸ್ಸಿಗೆ ಅತ್ಯಂತ ಶಕ್ತಿಯನ್ನು ತುಂಬುವಂಥ ಗ್ರಾಮೀಣ ಪ್ರದೇಶದಲ್ಲಿ ನಗರದ ಪ್ರದೇಶಕ್ಕಿಂತ ಸುಮಾರು 35,000ಕ್ಕೂ ಹೆಚ್ಚು ಮತದಾನ ಮಾಡಿದ್ರಿಂದಾಗಿ
ಹೀಗಾಗಿ ಈ ಒಂದು ಗೆಲುವಿನಲ್ಲಿ ಗ್ರಾಮೀಣರ ಮೇಲುಗೈ ಸಾಕಷ್ಟು ಎದ್ದು ಕಾಣತಕ್ಕಂಥದ್ದು. ಹಾಗೆಯೇ ಮಹಿಳಾ ಮತದಾರರು ಸಹಿತ ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ದಾರೆ ಅನ್ನುವಂಥದ್ದು. ಅದರ ಜೊತೆಗೇ ಸಿದ್ದರಾಮಯ್ಯನವರು ಮತ್ತು ಅವರ ಸಂಪುಟದ ಸಚಿವರು ಏನೋ ಒಂದು ನಿರಂತರವಾದಂಥ ಒಂದು ಪರಿಶ್ರಮವನ್ನು ಪಟ್ಟರು. ಆ ಒಂದು ಸಿದ್ದರಾಮಯ್ಯ ಹಾಗೂ ಅವರ ಟೀಮಿನ ಪರಿಶ್ರಮಕ್ಕೆ ಬಾಗಲಕೋಟೆ ಮತದಾರ ಒಂದು ಸೂಕ್ತವಾದಂಥ ಕೂಲಿಯನ್ನೇ ಕೊಟ್ಟಿದ್ದಾನೆ ಅಂತ ಹೇಳ್ಬೋದು. ಹೀಗಾಗಿ ಕ್ಷೇತ್ರದ ಇತಿಹಾಸದಲ್ಲಿ ದಾಖಲೆಯ ಗೆಲುವನ್ನು ಪಡೆದುಕೊಳ್ಳಲಿಕ್ಕೆ ಕಾಂಗ್ರೆಸ್ಸಿಗೆ ಸಾಧ್ಯವಾಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಬಿಜೆಪಿ ಈ ಒಂದು ಉಪಚುನಾವಣೆಯಲ್ಲಿ ಸೋಲುವ ಮೂಲಕ ತೀವ್ರ ಮುಖಭಂಗವನ್ನು ಅನುಭವಿಸಿದೆ ಅಂತ ಹೇಳ್ಬೋದು. ಆದರೆ ಈ ಕ್ಷೇತ್ರ ಕಾಂಗ್ರೆಸ್ಸಿನ ಕ್ಷೇತ್ರ ಆಗಿರೋದ್ರಿಂದಾಗಿ ಸಹಜವಾಗಿ ಕಾಂಗ್ರೆಸ್ಸಿನ ಗೆಲುವು ಅದಕ್ಕೆ ಪ್ಲಸ್ ಅಲ್ಲ ಮೈನಸ್ ಅಲ್ಲ. ಬಿಜೆಪಿಗೂ ಸಹಿತ ಸೋಲೇನಿದೆ ಅದು ಏನು ಕಳ್ಕೊಂಡಿಲ್ಲ. ಆದರೆ ಈ ಒಂದು ಇನ್ನು ಸಾರ್ವತ್ರಿಕ ಚುನಾವಣೆ ಕೇವಲ 2 ವರ್ಷ ಬಾಕಿ ಇರುವಾಗ ಈ ಒಂದು ಚುನಾವಣೆ ಗೆಲುವು ಕಾಂಗ್ರೆಸ್ಸು ಮತ್ತು ಬಿಜೆಪಿಗೆ ಅತ್ಯಂತ ಮಹತ್ವದ್ದಾಗಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ, ನಮ್ಮ ಸರ್ಕಾರಕ್ಕೆ ಜನ ಬೆಂಬಲ ಇದೆ ಅನ್ನೋದನ್ನು ಹೇಳ್ಕೊಳ್ಳಲಿಕ್ಕೆ ಅವ್ರಿಗೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ಫಲಿತಾಂಶ. ಹಾಗೆಯೇ ಬಿಜೆಪಿ ಮುಗ್ಗರಿಸುವ ಮೂಲಕ ಇಲ್ಲಿ ಸ್ಥಳೀಯ ಮಟ್ಟದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳು ಹಾಗೆಯೇ ಪಕ್ಷದಲ್ಲಿರ್ತಕ್ಕಂಥ ಭಿನ್ನಾಭಿಪ್ರಾಯಗಳನ್ನು ಸರಿಪಡಿಸಿಕೊಂಡು ನಾವು ಒಗ್ಗಟ್ಟಿನ ಮಂತ್ರವನ್ನು ಜಪಿಸಿದ್ದೇವೆ. ಈ ಬಾಗಲಕೋಟೆಯನ್ನು ಗೆದ್ದೇ ಗೆಲ್ತೇವೆ. ಕಾರಣ ಏನಂದರೆ ಬಾಗಲಕೋಟೆ ಹಿಂದುತ್ವದ ಭದ್ರ ನೆಲೆಯಾಗಿತ್ತು. ಈ ನೆಲೆಯೊಳಗೆ ಬಿಜೆಪಿ ಗೆಲುವು ಸಹಜ. 2023ರಲ್ಲಿ ನಮ್ಮ ಆಂತರಿಕ ಸಮಸ್ಯೆಯಿಂದಾಗಿ ನಾವು ಸೋತಿದ್ದೇವೆ ವಿನಃ ಬೇರೆ ಕಾರಣಕ್ಕಲ್ಲ. ಈ ಉಪಚುನಾವಣೆಯಲ್ಲಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಸ್ಥಳೀಯವಾಗಿ ಮತ್ತು ರಾಜ್ಯ ಮಟ್ಟದಲ್ಲಿ ಒಗ್ಗಟ್ಟಿನಿಂದ ಪ್ರಚಾರಕ್ಕೆ ಬಂದಿದ್ದೇವೆ. ಹೀಗಾಗಿ ನಾವು ಗೆದ್ದೇ ಗೆಲ್ತೇವೆ ಅನ್ನುವಂಥ ವಿಶ್ವಾಸದಲ್ಲಿದ್ದರು. ಅವರ ವಿಶ್ವಾಸ ಎಲ್ಲೋ ಒಂದು ಕಡೆ ಹುಸಿಯಾಗಿದೆ. ಅಂತಿಮವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯಲ್ಲಿ ಉಮೇಶ್ ಮೇಟಿ ಅವರು ದಿಗ್ವಿಜಯ ಸಾಧಿಸಿದ್ದಾರೆ. ಬಿಜೆಪಿ ಮತ್ತೆ ತನ್ನ ಸೋಲನ್ನು ಒಪ್ಪಿಕೊಂಡಿದೆ ಅಂತ ಹೇಳ್ಬೋದು. ಅಶೋಕ್ ಶೆಟ್ಟರ್, ವಿಜಯವಾಣಿ, ಬಾಗಲಕೋಟೆ.